ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಸಮಾಂತರ ಶ್ರೇಣಿಯ ಮೇಲೆ ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೆಯ ಪ್ರಶ್ನೆ, 5, 8, 11 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 30ನೆಯ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಏನ್ ಕೊಟ್ಟಿದಾರ ನೋಡ್ರಿ. A1 equal to 5, A2 equal to 8, A3 equal to 11 ಕೊಟ್ಟಿದ್ದಾರೆ. D equal to A2 minus A1, D equal to A2 ಎಷ್ಟು 8 minus A1 ಅಂದ್ರೆ ಎಷ್ಟು 5, D equal to 8 minus 5 3, D equal to ಎಷ್ಟು ಸಿಕ್ಕದೆ 3 ಸಿಕ್ಕದೆ. ಎಷ್ಟು 30ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ನಮಗೆ nth ಪದವನ್ನು ಕಂಡುಹಿಡಿಯುವಂತ ಸೂತ್ರ ಗೊತ್ತಿದೆ. an equal to a plus n minus 1 into d. n equal to ಎಷ್ಟು 30, n equal to ಎಷ್ಟು 30, n equal to 30 ಆದ್ರೆ a ಅಂದ್ರೆ ಎಷ್ಟು ಕೊಟ್ಟಿದಾರ 5 plus n ಅಂದ್ರೆ ಎಷ್ಟು 30 minus 1 into d ಅಂದ್ರೆ ಎಷ್ಟು 3. A30 equal to 5 plus 30 minus 1 29 into 3. A30 equal to 5 plus 29 ಮೂರಲೆ 27 3 ಹೇಳಿ 6 plus 2 8. A30 equal to 87 plus 5 93. ಅಂದ್ರೆ 30ನೇ ಪದದ ವ್ಯಾಲ್ಯೂ ಎಷ್ಟಾಗಿರ್ತಪ್ಪ ಅಂದ್ರೆ 93 ಆಗಿರ್ತದೆ. ಮುಂದಿನ ಪ್ರಶ್ನೆ, 2 plus 7 plus 12 plus ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇಲ್ಲಿ ಏನ್ ಕೊಟ್ಟಿದಾರ ನೋಡ್ರಿ. A1 equal to 2, A2 equal to 7, A3 equal to 12, D equal to A2 minus A1, D equal to A2 ಅಂದ್ರೆ 7 minus 2, D equal to 5. ಅದೇ ರೀತಿಯಾಗಿ ನಮಗೆ ಎಷ್ಟನೇ ಇನ್ನು ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂದ್ರೆ n equal to ಎಷ್ಟು 20. ಅಂದ್ರೆ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ ಗೊತ್ತಿದೆ. Sn equal to n by 2 into the bracket 2a plus n minus 1 into d ಗೊತ್ತಿದೆ. ಮತ್ತ ಅಥವಾ Sn equal to n by 2 into the bracket a plus an ಅಂತನೂ ಗೊತ್ತಿದೆ. ಅಥವಾ Sn equal to n by 2 into the bracket a plus l ಅಂತಾನೂ ಗೊತ್ತಿದೆ. ಇವು ಮೂರು ಸೂತ್ರವನ್ನ ಉಪಯೋಗಿಸಬಹುದು. ನೆಕ್ಸ್ಟ್ ಏನ್ ಕೇಳಿದಾರೆ 20 ಪದಗಳ ಮೊತ್ತವನ್ನ S20 equal to n ಅಂದ್ರೆ ಎಷ್ಟು 20 divided by 2 into the bracket 2a 2 into 2 plus n ಅಂದ್ರೆ 20 minus 1 into d ಅಂದ್ರೆ ಎಷ್ಟು 5. S20 equal to 2 1s 2 10s 10 ಎರಡೆರಡೆ 4 plus 19 ಇದು 29 20 minus 1 19 into 5. S20 equal to 10 4 plus 19 ಇಲ್ಲಿ 5 9 45 5 1 5 5 plus 4 95. S20 equal to 10 95 plus 4 99
99 into 10 S20 equal to 990. ಎಸ್ ಮೊದಲ 20 ಪದಗಳ ಮೊತ್ತ ಎಷ್ಟಾಗಿರ್ತದಪ್ಪ ಅಂತಂದ್ರೆ 990 ಆಗಿರ್ತದೆ. ಮುಂದಿನ ಪ್ರಶ್ನೆ 4 7 10 ಈ ಸಮಾಂತರ ಶ್ರೇಣಿಯ 20ನೆಯ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತದ. ನೋಡಿ ಏನ್ ಕೊಟ್ಟಿದಾರ. A1 equal to 4, A2 equal to 7, A3 equal to 10, D ಅನ್ನ ಕಂಡುಹಿಡಿಯಬೇಕು. A2 minus 7, D equal to 7 minus 4, D equal to 7 minus 4 ಅಂದ್ರೆ 3 ಕೊಟ್ಟಿದ್ದಾರೆ. 20ನೆಯ ಪದವನ್ನ ಕಂಡುಹಿಡಿಯಿರಿ ಅಂದ್ರೆ n equal to 20. n ಫಾರ್ಮುಲಾ ಗೊತ್ತಿದೆ. an equal to a plus n minus 1 into d. A20 equal to a ಅಂದ್ರೆ ಎಷ್ಟು 4 plus n ಅಂದ್ರೆ ಎಷ್ಟು 20 minus 1 d ಅಂದ್ರೆ ಎಷ್ಟು 3. A20 equal to 4 plus 20 minus 1 19 into 3. A20 equal to 4 plus 19 3 27 3 3 57. A20 equal to 57 plus 4 61. 20 ವ್ಯಾಲ್ಯೂ ಏನಾಗಿರ್ತದಪ್ಪ ಅಂದ್ರೆ 61 ಆಗಿರ್ತದೆ. ಮುಂದಿನ ಪ್ರಶ್ನೆ 2 5 8 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 12ನೆಯ ಪದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ. A1 equal to 2, A2 equal to 5, A3 equal to 8, D ಅನ್ನ ಕಂಡುಹಿಡಿಯಬೇಕು. D equal to A2 minus A1, D equal to A2 ಅಂದ್ರೆ ಎಷ್ಟದ 5, A1 ಅಂದ್ರೆ 2, D equal to ಏನಾಗ್ತದ 3 ಆಗ್ತದೆ. 12ನೆಯ ಪದವನ್ನ ಕಂಡುಹಿಡಿಯಿರಿ ಅಂತ. n equal to 12. an ಸೂತ್ರ ಗೊತ್ತಿದೆ. an equal to a plus n minus 1 into d. an A12 equal to a ಅಂದ್ರೆ ಎಷ್ಟದ 12 plus n ಅಂದ್ರೆ ಎಷ್ಟದ 12 minus 1 into d ಅಂದ್ರೆ ಎಷ್ಟದ 3 ಅದ. A12 equal to 2 plus 12 minus 1 11 into 3. A12 equal to 2 plus 11 3 is 33. A12 equal to 2 plus 33 35. 12ನೆಯ ಪದ ಏನಾಗಿರ್ತಪ್ಪ ಅಂತಂದ್ರೆ 35 ಆಗಿರ್ತದೆ. ಮುಂದಿನ ಪ್ರಶ್ನೆ 5 9 13 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 12ನೆಯ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತದ. ನೋಡ್ರಿ A1 equal to 5, A2 equal to 9, A3 equal to 13, D equal to A2 minus A1, D equal to 9 minus 5, D equal to 9 minus 5 ಅಂದ್ರೆ 4, D equal to 4 ಬಂದು n equal to 12 ಅಂದ್ರೆ ಸೂತ್ರ ಏನದ an equal to a plus n minus 1 into d. ಸೂತ್ರ ಗೊತ್ತಿದೆ ನಮಗ. 12ನೆಯ ಪದವನ್ನು ಕಂಡುಹಿಡಿಯಿರಿ ಅಂದ್ರೆ A12 equal to a ಅಂದ್ರೆ ಎಷ್ಟು 5 plus n ಅಂದ್ರೆ ಎಷ್ಟು 12 minus 1 into d ಅಂದ್ರೆ ಎಷ್ಟು 4. A12 equal to
5 plus 11 into 4. A12 equal to 5 plus 44. A12 equal to 44 plus 5 49. ಏನಾಗಿರ್ತದೆ A12 12ನೆಯ ಪದ ಏನಾಗಿರ್ತಪ್ಪ ಅಂದ್ರೆ 49 ಆಗಿರ್ತದೆ. ಮುಂದಿನ ಪ್ರಶ್ನೆ, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವು ಸೂತ್ರ ಬಳಸಿಯನ್ನು ಕಂಡುಹಿಡಿಯಿರಿ ಅಂತದ. ನೆಕ್ಸ್ಟ್ ಮೊದಲ 20 ಧನ ಅಂದ್ರೆ 1 2 3 4 ಎಲ್ಲಿ ತನ ಅದಪ್ಪ ಅಂದ್ರೆ 20 ತನ ಕಂಡುಹಿಡಿಯ ಅಂದ್ರೆ ಮೊದಲ 20 ಅಂದ್ರೆ ಎನ್ ಕೊನೆಯ ಪದವನ್ನ ಕೊಟ್ಟಿದ್ದಾರೆ. ಅಂದ್ರೆ A1 equal to 1, A2 equal to 2, A3 equal to 3. ಅದೇ ರೀತಿಯಾಗಿ ಕೊಟ್ಟರು. D equal to ಯಾವ ರೀತಿ ಕಂಡುಹಿಡಿಯಬೇಕು, 2 minus A1, D equal to 2 minus 1, D equal to 1 ಗೊತ್ತು. ಓಕೆ, AN equal to ಕೊಟ್ಟರೆ 20 ಕೊಟ್ಟಿದ್ದಾರೆ, ಮತ್ತು ಡಿ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಏನು ಕೇಳ್ಯಾರ, ತನ್ನ ಪೂರ್ಣಾಂಕಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಎಸ್ ಎನ್ ಫಾರ್ಮುಲಾ ಗೊತ್ತಿದೆ, ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಇಂಟು ದಿ ಬ್ರಾಕೆಟ್ ಎ ಪ್ಲಸ್ ಎ ಎನ್ ಕೊಡ್ತದೆ. ಎಸ್ ಎನ್ ಈಕ್ವಲ್ ಟು ಎನ್ ಅಂದ್ರೆ ಎಷ್ಟು, 20 ಮೊದಲ 20 ಡಿವೈಡೆಡ್ ಬೈ 2 ಇಂಟು ಎ ಅಂದ್ರೆ ಎಷ್ಟು, 1 ಪ್ಲಸ್ ಎ ಎನ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಎಸ್ ಎನ್ ಈಕ್ವಲ್ ಟು 2 1 2 10 10 ಪ್ಲಸ್ 20 ಪ್ಲಸ್ 21. ಎಸ್ ಎನ್ ಈಕ್ವಲ್ ಟು 210. ಮೊದಲ 20 ಧನ ಸಂಖ್ಯೆಗಳ S20 ಈಕ್ವಲ್ ಟು ಎಷ್ಟದಪ್ಪ ಅಂದ್ರೆ 210 ಆಗಿರ್ತದೆ. ಮುಂದಿನ ಪ್ರಶ್ನೆ, 3 6 9 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ಕೂಡಿದಾಗ ಮೊತ್ತ 165 ಆಗುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಏನ್ ಕೊಟ್ಟಿದ್ದಾರೆ ನೋಡ್ರಿ, A1 equal to 3, A2 equal to 6, A3 equal to 9. ಅದೇ ರೀತಿಯಾಗಿ ಡಿ ಅನ್ನ ಕಂಡುಹಿಡಿಬೇಕು. ಡಿ A2 ಮೈನಸ್ A1, D equal to A2 ಅಂದ್ರೆ 6 minus 3, D equal to 3. ಇಷ್ಟು ಕೊಟ್ಟಿದ್ದಾರೆ. ಎನ್ ಎಷ್ಟು ಪದಗಳು ಅಂದ್ರೆ ಎನ್ ಅಂದ್ರೆ ಕ್ವಶನ್ ಮಾರ್ಕ್ ಹೇಳಿದ್ದಾರೆ, ಅಂದ್ರೆ ಎಸ್ ಎನ್ ಕೊಟ್ಟಿದ್ದಾರೆ. ಎಸ್ ಎನ್ ಈಕ್ವಲ್ ಟು 165 ಕೊಟ್ಟಿದ್ದಾರೆ. ನಮಗೇನು ಕಂಡುಹಿಡಿ ಅಂದ್ರೆ ಎನ್ ವ್ಯಾಲ್ಯೂವನ್ನ ಕಂಡುಹಿಡಿಯಿರಿ ಅಂತಂದ್ರೆ ನೋಡ್ರಿ, ಸೂತ್ರ ಗೊತ್ತಿದೆ. ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಇಂಟು ದಿ ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೂತ್ರ ಗೊತ್ತಿದೆ. ಎಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 165 ಕೊಟ್ಟಿದ್ದಾರೆ. ಈಕ್ವಲ್ ಟು ಎನ್ ಕೊಟ್ಟಿಲ್ಲ, ಎನ್ ಬೈ 2 ಅಷ್ಟೇ ಹೇಳ್ರಿ. 2 ಇಂಟು ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, ಪ್ಲಸ್ ಎನ್ ಕೊಟ್ಟಿಲ್ಲ, ಎನ್ ಮೈನಸ್ 1, ಡಿ ವ್ಯಾಲ್ಯೂ ಕಂಡುಹಿಡಿದಿದ್ದೆವು 3 ಅಂತ ಕಂಡುಹಿಡಿದಿದೆ. ಓಕೆ, 165 ಈಕ್ವಲ್ ಟು ಎನ್ ಬೈ 2, 2 3s 6
plus 3n, 3 into n, 3n minus 3. Okay, 165 equal to n divided by 2 into 3 plus 3n. 3 plus 3n. Cross multiplication ಮಾಡ್ರಿ. 2 into 165. 2 ಇಲ್ಲಿ 10, 2 ಅಲ್ಲಿ 12, ಟೋಟಲ್ ಏನಾಗ್ತದೆ 330 equal to n into 3n plus 3n. Next 330 equal to 3n plus 3n square. n into 3, 3n plus n into 3n, 3n square. Next note. Next step. ಫಸ್ಟ್ 3 ಲೇ ಭಾಗಾಕಾರ ಮಾಡ್ರಿ. ಇದು 3 ಅನ್ನು 3 1 3, 3 1 3, 0, 3 1 3, 3 1 3. ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರ ಈ n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಪ್ಲಸ್ n ಮೈನಸ್ ಇದು ಪ್ಲಸ್ ಇದ್ದಿದ್ದು ಈಚೆ ಕಡೆ ಬಂದ್ರೆ ಏನಾಗ್ತದ ಮೈನಸ್ ಆಗ್ತದ ಇಲ್ಲ. ನೆಕ್ಸ್ಟ್ ಏನಾಗ್ತದ ಮೈನಸ್ 1 1 0 ಆಗ್ತದೆ ಈಕ್ವಲ್ ಟು 0. ಇನ್ನು ಗುಣಾಕಾರ ಮಾಡೋದ ಕಡೆ ಏನಾಗ್ತದೆ n ಸ್ಕ್ವಯರ್ ಅನ್ನ ಕೂಡಿಸಿದ ಕಡೆಗೆ ಪ್ಲಸ್ n ಬರಬೇಕು, ಅದೇ ಗುಣಿಸಿದ ಕಡೆಗೆ ಮೈನಸ್ 110 ಬರಬೇಕು. ಅದಂಗಂದ ಕಡೆಗೆ ಪ್ಲಸ್ 11n ಮೈನಸ್ 10n minus 110 equal to 0. ನೆಕ್ಸ್ಟ್ ಏನಾಗ್ತದ ಕಾಮನ್ ಏನು ಬರ್ತದೆ ನೋಡ್ರಿ, n ಕಾಮನ್ ಬರ್ತದೆ. n ಕಾಮನ್ ಬರ್ತಂದ್ರ n ಪ್ಲಸ್ 11 ಬರ್ತದೆ. ಇಲ್ಲಿ ಏನು ಬರ್ತದೆ ನೋಡ್ರಿ ಮೈನಸ್ 10 ಕಾಮನ್ ಬರ್ತದೆ. n ಪ್ಲಸ್ 11 ಈಕ್ವಲ್ ಟು 0 ಬರ್ತದೋ ಇಲ್ಲ. ನೆಕ್ಸ್ಟ್ ಏನು ಬರ್ತದೆ ನೋಡ್ರಿ ಅದೇ ರೀತಿಯಾಗ n ಪ್ಲಸ್ 1, n ಪ್ಲಸ್ 11, n ಪ್ಲಸ್ 11, n ಪ್ಲಸ್ 11 ಇಲ್ಲಿ ಏನು ಉಳಿದ ನೆಕ್ಸ್ಟ್ n ಮೈನಸ್ 10 ಈಕ್ವಲ್ ಟು 0 ಉಳಿದೋ ಇಲ್ಲ. ನೆಕ್ಸ್ಟ್ n ಪ್ಲಸ್ 1, n ಪ್ಲಸ್ 11 ಈಕ್ವಲ್ ಟು 0, n ಮೈನಸ್ 10 ಈಕ್ವಲ್ ಟು 0 ಉಳಿದೋ ಇಲ್ಲ. ನೆಕ್ಸ್ಟ್ n ಈಕ್ವಲ್ ಟು ಮೈನಸ್ 11, n ಈಕ್ವಲ್ ಟು ಪ್ಲಸ್ 10. ನೆಕ್ಸ್ಟ್ ಉಳಿತದ ಯಾವತ್ತು n ವ್ಯಾಲ್ಯೂ ಮೈನಸ್ ದಾಗಿರಲ್ಲ, ಯಾವತ್ತು ಏನಾಗಿರ್ತದ ಪ್ಲಸ್ ದಾಗೆ ಇರ್ತದೆ. ಹಾಗಾದ್ರೆ ಎಷ್ಟು ಪದಗಳು ಕೊಟ್ಟಂತ n ಪದಗಳ ಸಂಖ್ಯೆ n ಈಕ್ವಲ್ ಟು ಎಷ್ಟು 10 ಆಗಿರ್ತದೆ. n ಈಕ್ವಲ್ ಟು ಎಷ್ಟಾಗಿರ್ತದೆ 10 ಆಗಿರ್ತದೆ. n ಈಕ್ವಲ್ ಟು 10 ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ 2, 5, 8 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಏನ್ ಮಾಡಪ್ಪ ಅಂದ್ರೆ ಕಂಡುಹಿಡಿಯಿರಿ ಅಂತಂದ್ರೆ a equal to ಏನ್ ಕೊಟ್ಟಿದಾರ a1 equal to 2 ಕೊಟ್ಟಿದಾರ, a2 equal to 8 ಕೊಟ್ಟಿದಾರ, 5 ಕೊಟ್ಟಿದಾರ.
A3 ಅಂದ್ರೆ ಏನು ಕೊಟ್ಟಿದಾರ, ಕೊಟ್ಟಿದಾರ ಇಲ್ಲ. ಡಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಡಿ ಈಕ್ವಲ್ ಟು ಏನು, ಡಿ ಈಕ್ವಲ್ ಟು A2 minus A1. D equal to A2 ಅಂದ್ರೆ ಏನು, 5 minus 2. D equal to 3. ಏನು ಕೊಟ್ಟಿದಾರ, 20. n ವ್ಯಾಲ್ಯೂ ಕೊಟ್ಟಿದ್ದಾರೆ. n equal to ಏನು ಕೊಟ್ಟಿದಾರ, 20 ಕೊಟ್ಟಿದಾರ. ಆದ್ರೆ ಮೊತ್ತವನ್ನ ಕಂಡುಹಿಡಿಯಿರಿ ಅಂದ್ರೆ, ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನ್ ಗೊತ್ತಿದೆ ಅನ್ನೋ ಸೂತ್ರವನ್ನ ಗೊತ್ತಿದೆ. Sn equal to n by 2 into the bracket 2a plus n minus 1 into d. ಗೊತ್ತು, ಸೂತ್ರವನ್ನ ನಮ್ಗೆ ಆಲ್ರೆಡಿ ಗೊತ್ತು. ಏನೇನು ಕೊಟ್ಟಿದಾರ, S20 n equal to ಏನು ಕೊಟ್ಟಿದಾರ, 20. S20 equal to n ಜಾಗದಾಗ 20 ನೋಡಿ, ಕರೆಕ್ಟು ಇಲ್ಲ. 2 into a ಜಾಗದಾಗ ಏನು ಕಟ್ಟಿದಾರ, 2 ಕೊಟ್ಟಿದಾರೋ ಇಲ್ಲೋ. 2 a ಜಾಗದಾಗ ಏನು ಕೊಟ್ಟಿದಾರ, 2. ಪ್ಲಸ್ n ಅಂದ್ರೆ 20 minus 1. d ಅಂದ್ರೆ ಎಷ್ಟು ಕೊಟ್ಟಿದಾರ, 3 ಕೊಟ್ಟಿದಾರ. S20 equal to 2 ಒಂದಲೇ 2 ಹತ್ತಲೆ 10 ಬ್ರಾಕೆಟ್ 2 into 2 4 ಆಗ್ತದ. ಪ್ಲಸ್ 20 minus 1 19 into 3 ಏನಾಗ್ತದ, S20 equal to 10 into 3 ಒಂಬತ್ತಲೆ 27 ಒಂದಲೇ 3 57 ಪ್ಲಸ್ ಏನಾಗ್ತದ 4. ಏನಾಗ್ತದೆ ನೋಡ್ರಿ, S20 equal to 10 into the bracket 57 plus 4 61 into S20 equal to ಏನಾಗ್ತದ, 610 ಆಗ್ತದೆ. S20 ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ 610 ಆಗ್ತದೆ. ಮುಂದಿನ ಪ್ರಶ್ನೆ, 5 11 17 ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತದ. ಇಲ್ಲಿ ಏನ್ ಕೇಳ್ಯಾರಪ್ಪ ಅಂದ್ರೆ 20 ಪದಗಳ ವ್ಯಾಲ್ಯೂನೇ ಕೇಳ್ಯಾರ. n equal to 20 ಕೊಟ್ಟಿದ್ದಾರೆ. A1 ಎಷ್ಟು ಕೊಟ್ಟಿದಾರ, 5 ಕೊಟ್ಟಿದ್ದಾರೆ. A2 ಎಷ್ಟು ಕೊಟ್ಟಿದಾರ, 11 ಕೊಟ್ಟಿದ್ದಾರೆ. A3 ಎಷ್ಟು ಕೊಟ್ಟಿದಾರ, 17 ಕೊಟ್ಟಿದ್ದಾರೆ. D ಅನ್ನ ಕಂಡುಹಿಡಿಬೇಕು. D equal to A2 minus A1. D equal to A2 ಎಷ್ಟು ಕೊಟ್ಟಿದಾರ, 11 ಕೊಟ್ಟಿದ್ದಾರೆ. ಮೈನಸ್ A1 ಎಷ್ಟು ಕೊಟ್ಟಿದಾರ, 5 ಕೊಟ್ಟಿದ್ದಾರೆ. D equal to 11 minus 5 equal to 6. D equal to 6 ಅನ್ನ ಸಿಕ್ಕಿದೆ. ನೆಕ್ಸ್ಟ್ ಏನು ಸಿಕ್ಕಿದೆ, A ಸಿಕ್ಕಿದೆ. ನಮ್ಗೆ SN ಸೂತ್ರ ಗೊತ್ತು. SN equal to n by 2 into the bracket 2a plus n minus 1 into d. ಸೂತ್ರ ಗೊತ್ತಿದೆ. n ಅಂದ್ರೆ ಏನು, 20 equal to 20 divided by 2 into the bracket 2 into 5 plus ಅಂದ್ರೆ ಎಷ್ಟು, 20 minus 1 into d ಅಂದ್ರೆ ಎಷ್ಟು, 6. S20 equal to 2 ones 2 tens 10 ಬ್ರಾಕೆಟ್ ದಾಗ
2 5 2 10 ಪ್ಲಸ್ 20 minus 1 19 ಏನಾಗ್ತದೆ 19 into 6 S20 equal to 10 into the bracket 10 plus 19 ಎಷ್ಟಾಗ್ತದೆ ನೋಡ್ರಿ 19 ಎಷ್ಟಾಗ್ತದೆ ನೋಡ್ರಿ ಏನಾಗ್ತದ 6 9 54 ಟೋಟಲಿ 6 1 6 6 ಪ್ಲಸ್ 1 114 ಆಗ್ತದೋ ಇಲ್ಲೋ S20 equal to 114 ಪ್ಲಸ್ 10 equal to 10 into the bracket 24 ಕರೆಕ್ಟ್ ಇಲ್ಲೋ S20 equal to 124 into 10 ಅಂದ್ರೆ ಮುಂದೊಂದು 0 ಏನಾಗ್ತದ ಇಷ್ಟು 1 2 4 1 2 ಏನಾಗ್ತದ 1240 ಆಗ್ತದೆ ಎಸ್ ಆರ್ ನೋ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ 7 11 15 - ಈ ಸಮಾಂತರ ಶ್ರೇಣಿಯ 16 ಪದಗಳಿಗಿನ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತದ ಏನ್ ಕೊಟ್ಟಿದಾರ ನೋಡ್ರಿ A1 ಕೊಟ್ಟಿದಾರ A1 equal to 7 A2 equal to 11 A3 equal to 15 D ಅನ್ನ ಕಂಡುಹಿಡಿಬೇಕು A2 minus A1 ಅನ್ನ ಕಂಡುಹಿಡಿಬೇಕು AD equal to 11 minus 7 D equal to ಎಷ್ಟಾಗ್ತದ 4 ಆಗ್ತದೆ ಗೊತ್ತದಿಲ್ಲ ಶ್ರೇಣಿಯ 16 ಪದಗಳವರೆಗೆ n ಅಂದ್ರೆ ಎಷ್ಟು ಕೊಟ್ಟಿದಾರ 16 ಕೊಟ್ಟಿದಾರೋ ಇಲ್ಲ ನೆಕ್ಸ್ಟ್ ಸೂತ್ರವನ್ನ ಉಪಯೋಗಿಸಿ ಏನಪ್ಪಾ ಅಂದ್ರೆ ಕಂಡುಹಿಡಿಯಿರಿ ಅಂತ ಅಂದಾರ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯಿರಿ ಅಂದ್ರೆ ಕಂಡುಹಿಡಿಯಿರಿ SN ಫಾರ್ಮುಲಾ ಗೊತ್ತಿದೋ ಇಲ್ಲ SN equal to n by 2 into the bracket 2a plus n minus 1 into d ಸೂತ್ರ ಗೊತ್ತಿದೆ SN equal to n by 2 into the bracket 2a plus n minus 1 into d ಅಥವಾ SN equal to n by 2 a plus a ಅನ್ನು ಯೂಸ್ ಮಾಡ್ಕೋಬಹುದು ಯಾವಾಗ an ವ್ಯಾಲ್ಯೂವನ್ನ ಕೊನೆಯ ಪದವನ್ನ ಕೊಟ್ಟಾಗ ಮಾತ್ರ ಅಥವಾ an ಅನ್ನ ಕೂಡ al ಅಂತಾನೂ ಯೂಸ್ ಮಾಡಬಹುದು l ಅಂದ್ರೆ ಏನಪ್ಪಾ ಅಂತಂದ್ರ ಲಾಸ್ಟ್ ಟರ್ಮ್ ಅಂದಂಗ ಲಾಸ್ಟ್ ಕೊನೆಯ ಪದ ಅಂದಂಗ l ಅಂದ್ರೆ ಏನು ಕೊನೆಯ ಪದ ಅಂದಂಗ ನೆಕ್ಸ್ಟ್ SN n equal to ಎಷ್ಟು 16 n equal to ಎಷ್ಟು ಕೊಟ್ಟಿದ್ದಾರೆ 16 ಕೊಟ್ಟಿದ್ದಾರೆ 16 divided by 2 into the bracket 2a ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 7 ಕೊಟ್ಟಿದ್ದಾರೆ ಪ್ಲಸ್ n ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 16 minus 1 d ಅಂದ್ರೆ ಕೊಟ್ಟಿದ್ದಾರೆ d ಅಂದ್ರೆ ಎಷ್ಟು ಬಂದದ ನಮಗ 4 ಬಂತು ಕಾಮನ್ ಡಿಫರೆನ್ಸ್ ಅಂದಂಗ s 16 equal to 2 1 2 8 2 into 7 14 ಪ್ಲಸ್ 15 16 ಒಂದು ಕಳೆದ್ರೆ ಎಷ್ಟು 15 into 4 ಕರೆಕ್ಟೋ ಇಲ್ಲೋ s 16 equal to 8 plus 8 in bracket 11 14 plus 15 4 60 15 4 60 s 16 equal to 8 into the bracket 14 plus 60 74 ಕರೆಕ್ಟೋ ಇಲ್ಲೋ 74 into 8 ಏನಾಗ್ತದೆ ನೋಡ್ರಿ 8 32 3 ಉಳಿತು ಕಾಮನ್ ಅಂದ್ರೆ 8 56 59 ಕರೆಕ್ಟೋ ಇಲ್ಲೋ s 16 12 ಏನಾಗಿರ್ತದೆ ಇಷ್ಟು 592 ಆಗಿರ್ತದೆ ಕರೆಕ್ಟೋ ಇಲ್ಲೋ
ಮೊತ್ತ. ಮುಂದಿನ ಪ್ರಶ್ನೆ 159 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. a1 = 1 ಕೊಟ್ಟಿದಾರ. a2 = ಎಷ್ಟು ಕೊಟ್ಟಿದಾರ? a2 = 5 ಕೊಟ್ಟಿದಾರ. a2 = ಏನ್ ಕೊಟ್ಟಿದಾರ? a2 = 5 ಕೊಟ್ಟಿದಾರ. ಕೊಟ್ಟಿದಾರೋ ಇಲ್ಲ? a3 = 9 ಅನ್ನ ಕೊಟ್ಟಿದಾರ. d = ನಾವೇನ್ ಮಾಡ್ಬೇಕು? ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ಬೇಕು? a2 ಮೈನಸ್ a1 ಅಥವಾ a3 ಮೈನಸ್ a2 ಅಥವಾ a4 ಮೈನಸ್ a3 ಅನ್ನ ಮಾಡ್ಬೇಕು. ನಾವು ಯಾವ್ದಾರು ಮಾಡ್ಬೇಕು. a2 ಮೈನಸ್ a1 ಆಗೋದು ಯಾವ್ದಾರು ಮಾಡಿ. d = a2 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 5 ಮೈನಸ್ d = ಏನು? 5 ಮೈನಸ್ 1 ಅಂದ್ರೆ ಎಷ್ಟು? 4. ಕರೆಕ್ಟ್ ಇಲ್ಲ? ಎಸ್. ಎಷ್ಟು? n = ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಸಿಕ್ಕಿದ? 4 ಸಿಕ್ಕಿದೆ. ಸಿಕ್ಕಿದೆಯೋ ಇಲ್ಲೋ? ಎಸ್. ನೆಕ್ಸ್ಟ್ ಸೂತ್ರವನ್ನ ಗೊತ್ತಿದೆಯೋ? ಮೊತ್ತವನ್ನ ಕಂಡುಹಿಡಿಯುವಂತದ್ದು ಸೂತ್ರ ಗೊತ್ತಿದೆಯೋ ಇಲ್ಲೋ? ನೋಡ್ರಿ, Sn = n/2 into the bracket 2a plus n minus 1 into d. ಗೊತ್ತಿದೆಯಲ್ಲೋ? ಎಸ್. 20. n = ಏನ್ ಕೊಟ್ಟಿದಾರ? 20 ಕೊಟ್ಟಿದಾರ. S20 = 20 divided by 2 into the bracket 2 into a ಅಂದ್ರೆ ಎಷ್ಟು? 1 ಕೊಟ್ಟಿದಾರೋ ಇಲ್ಲ? ಪ್ಲಸ್ n ಅಂದ್ರೆ ಎಷ್ಟು ಕೊಟ್ಟಿದಾರ? 20 minus 1 into d ಅಂದ್ರೆ ಎಷ್ಟು ಬಂದಿದೆ? 4 ಬಂದಿದೆ. ಕರೆಕ್ಟೋ ಇಲ್ಲೋ? ನೆಕ್ಸ್ಟ್ S20 = 2 1s 2 10s 10 2 into 1 2 ಪ್ಲಸ್ 20 minus 1 19 into 4. ಕರೆಕ್ಟೋ ಇಲ್ಲೋ? ನೆಕ್ಸ್ಟ್ S20 = 10 into the bracket 2 ಪ್ಲಸ್ 19 4 19 into 4 19 into 4 19 into 4 4 36 ಕೈಲ ಬಂತು 3 4 4 ಪ್ಲಸ್ 3 76 ಟೋಟಲ್. S20 = 10 into the bracket 76 ಪ್ಲಸ್ 2 78. ಕರೆಕ್ಟೋ ಇಲ್ಲೋ? S20 = 78 into 10 780. SR 780 ಆಗ್ತದೆ. ಮುಂದಿನ ಪ್ರಶ್ನೆ 10 15 20 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ. a1 ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. a2 ಎಷ್ಟು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ. a3 ಎಷ್ಟು ಕೊಟ್ಟಿದ್ದಾರೆ? 20 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೊದಲ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳಿರೋ ಇಲ್ಲೋ? ನೆಕ್ಸ್ಟ್ a1 = 10 a2 = 15 a3 = 20. d ಅನ್ನ ಯಾವ ರೀತಿ ಕಂಡುಹಿಡಿಯಬೇಕು? a2 ಮೈನಸ್ a1 ಆರ್ a3 ಮೈನಸ್ a1 a2 ಯಾವ್ದಾರ ಕಂಡುಹಿಡಿ. a2 ಅಂದ್ರೆ ಎಷ್ಟು? 15 ಮೈನಸ್ 10 ಕೊಟ್ಟಿದ್ದಾರೆ. ಅಥವಾ 20 a3 ಅಂದ್ರೆ 20 ಮೈನಸ್ 15 d = 15 ಮೈನಸ್ 10 ಅಂದ್ರೆ ಎಷ್ಟು? 5 ಅಥವಾ 20 ಮೈನಸ್ 15 ಅಂದ್ರೆ ಎಷ್ಟು? 5. d = ಎಷ್ಟು ಬಂದಿದೆ? 5 ಬಂದಿದೆ. ಮೊದಲ 20 n = ಎಷ್ಟು ಕೊಟ್ಟರ? 20 ಪದಗಳನ್ನ ಕೊಟ್ಟರೋ ಇಲ್ಲ? Sn ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತಂದಾರೆ. ಸೂತ್ರ ಗೊತ್ತಿದೆಯೋ ಇಲ್ಲ ನಮಗೆ? Sn = n/2 into the bracket 2a plus n minus 1 into d. ಕರೆಕ್ಟೋ ಇಲ್ಲೋ? ನೆಕ್ಸ್ಟ್ n ಜಾಗದಾಗ ಏನ್ ಮಾಡ್ಬೇಕು? 20 ತುಂಬಬೇಕು. 20/2 2 into a ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಕೊಟ್ಟರೋ ಇಲ್ಲೋ? ಮೊದಲ ಪದ ಪ್ಲಸ್ n ಅಂದ್ರೆ ಎಷ್ಟು? 20 ಮೈನಸ್ 1 ಇಂಟು d ಅಂದ್ರೆ ಎಷ್ಟು ಬಂದದ? 5 ಬಂದದೋ ಇಲ್ಲೋ? ಓಕೆ. ನೆಕ್ಸ್ಟ್ S20 = 2 1 2 10
ಕರೆಕ್ಟೋ ಇಲ್ಲೋ 10 into the bracket 2 into 10 20 plus 20 minus 1 19 into 5 ಕರೆಕ್ಟೋ ಇಲ್ಲೋ ನೆಕ್ಸ್ಟ್ s20 equal to 10 into the bracket 20 plus 95 45 5 ಒಂದ್ಲೆ 5 ಪ್ಲಸ್ 4 95 ಕರೆಕ್ಟೋ ಇಲ್ಲೋ s20 equal to 10 into the bracket 95 ಪ್ಲಸ್ 20 195 ಅಂದ್ರೆ 110 115 ಕರೆಕ್ಟೋ ಇಲ್ಲೋ 115 95 ನೆಕ್ಸ್ಟ್ ಏನಾಗ್ತದ 115 into 10 ಏನಾಗ್ತದ 1500 ಎಷ್ಟು 1150 ಆಗ್ತದೋ ಇಲ್ಲೋ s20 equal to equal to 1150 ಕರೆಕ್ಟೋ ಇಲ್ಲ ಓಕೆ ಮುಂದಿನ ಪ್ರಶ್ನೆ ನೋಡ್ರಿ ಏನ್ ಕೊಟ್ಟಿದ್ದಾರೆ 5 plus 8 plus 11 ಡ್ಯಾಶ್ ಡ್ಯಾಶ್ 10 ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಕೇಳ ಏನ್ ಕೊಟ್ಟಿದ್ದಾರೆ a1 equal to 5 a2 equal to 8 a3 equal to 11 ಹಾಗೆ ಕೊಟ್ಟಿದ್ದಾರೋ ಇಲ್ಲ d equal to a2 minus a1 ಕರೆಕ್ಟೋ ಇಲ್ಲ ಡಿ ಅನ್ನ ಕಂಡುಹಿಡಿಯಬೇಕಾದ್ರೆ d equal to a2 8 minus 5 d equal to 8 minus 5 ಅಂದ್ರೆ ಎಷ್ಟು 3 n ಅಂದ್ರೆ ಎಷ್ಟು ಕೊಟ್ಟಿದಾರ 10 ಕೊಟ್ಟಿದಾರ ಕೊಟ್ಟರೋ ಇಲ್ಲೋ ಎಸ್ ನೆಕ್ಸ್ಟ್ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ಗೊತ್ತಿದೆ Sn equal to n by 2 into the bracket 2a plus n minus 1 into d ಕೊಟ್ಟರು ಇಲ್ಲೋ ಕರೆಕ್ಟ್ ಆಗಿ ಸೂತ್ರ ಗೊತ್ತಿದೆಲ್ಲ ಸೂತ್ರವನ್ನ ನೆನ್ಪಿಡಬೇಕು ಎಸ್ n equal to 20 ಕೊಟ್ಟರು ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ ಕರೆಕ್ಟ್ ಇಲ್ಲೋ equal to 10 by 2 into a ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ ಕರೆಕ್ಟ್ ಇಲ್ಲೋ ಪ್ಲಸ್ n ಅಂದ್ರೆ 10 ಕೊಟ್ಟಿದ್ದಾರೆ 10 minus 1 d ಅಂದ್ರೆ ಎಷ್ಟು ಬಂದದ 3 ಬಂದದ ಇಲ್ಲೋ 3 ಕರೆಕ್ಟ್ ಇಲ್ಲೋ ಎಸ್ 10 equal to 2 ಒಂದಲೇ 2 ಐದಲೇ 5 into the bracket 2 into 5 ಕರೆಕ್ಟ್ ಇಲ್ಲೋ ಪ್ಲಸ್ 10 minus 1 9 into 3 ಕರೆಕ್ಟ್ ಇಲ್ಲೋ ನೆಕ್ಸ್ಟ್ s10 ಪೆನ್ ಯಾಕೆ ಮೂಡಲಾಗಿದೆ equal to ಪೆನ್ ಮೂಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಬರುತ್ತೆ ನೋಡಿ equal to 5 into the bracket 10 plus 9 27 ಕರೆಕ್ಟ್ ಇಲ್ಲೋ ನೆಕ್ಸ್ಟ್ s10 equal to 5 to 27 plus 10 ಏನಾಗ್ತದ 37 ಕರೆಕ್ಟ್ ಇಲ್ಲೋ 37 ಐದ್ಲೆ 37 into 5 ಏನಾಗ್ತದೆ ನೋಡ್ರಿ ಓಕೆ
5 ಒಳ್ಳೆ 35 5 ಒಳ್ಳೆ 35 5 ಮೂರಲೆ 15 1 3 18 ಏನಾಗ್ತದೆ S10 equal to 185 ಕರೆಕ್ಟೋ ಇಲ್ಲ? ಎಲ್ಲರಿಗೂ ಇಲ್ಲಿಯವರೆಗೂ ವೀಕ್ಷಣೆ ಮಾಡಿರುವಂತಹ ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಲೈಕ್ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.